ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗರಿಗರಿಯಾದ ದೋಸೆ ಕಾಣ್ತಾ ಇದೆ ಅಲ್ವಾ? ತುಂಬ ಹೆಲ್ದಿಯಾದ ಪ್ರೋಟೀನ್ ರಿಚ್ ದೋಸೆ ಇದು. ಇದಕ್ಕೆ ನಾವು ಕಲ್ಲಂಗಡಿಯ ಹಣ್ಣು ನಾವು ಮನೆಗೆ ತಂದು ಸಿಪ್ಪೆ ಬಿಸಾಡ್ತೇವಲ್ಲ, ಆ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇವೆ ಇವತ್ತು. ಅದನ್ನು ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ನಾವು ಅಂಗಡಿಯಿಂದ ಕಲ್ಲಂಗಡಿ ತಂದರೆ ಅದರಲ್ಲಿ ನಾವು 3 kg ತಂದರೆ 1.5 kg ಸಿಪ್ಪೆ ಇರ್ತದೆ. ನೋಡಿ ಎಷ್ಟು ದಪ್ಪ ಇರ್ತದೆ ಅಂತ ಹೇಳಿಕೊಂಡು. ಅಷ್ಟು ದುಡ್ಡು ಕೊಟ್ಟು ತಂದು ಅದನ್ನು ಬಿಸಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗೆ ನಾನಿವತ್ತು ಇದರಿಂದ ಸಿರಿಧಾನ್ಯ ಬಳಸಿ ಒಂದು ದೋಸೆ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಕಲ್ಲಂಗಡಿಯ ಸಿಪ್ಪೆಯನ್ನು ಅದರ ಗ್ರೀನ್ ಕಲರ್ ತೆಗೆದು ಉಳಿದದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ಕಾಯಿ ತಗೊಂಡಿದ್ದೇನೆ. 1 ಕಪ್ಪಷ್ಟು ಬಾಜ್ರ. ನೀವು ನಿಮ್ಮ ಹತ್ರ ಯಾವ ಸಿರಿಧಾನ್ಯ ಇದೆ ಅದನ್ನು ಹಾಕ್ಕೊಳ್ಬೋದು. ರಾಗಿ ಅಥವಾ ಬೇರೆ ಯಾವುದಾದ್ರೂ ನವಣೆ ಅಥವಾ ಬೇರೆ ಏನಿದೆಯೋ ಅದನ್ನು ಹಾಕ್ಕೊಳ್ಬೋದು. ನಾನು ಬಾಜ್ರ ಹಾಕ್ಕೊಂಡಿದ್ದೇನೆ ಇವತ್ತು. ಹಾಗೆಯೇ 1 ಕಪ್ಪಷ್ಟು ಮಿಕ್ಸ್ಡ್ ದಾಲ್, ಅಂದರೆ ಅದರಲ್ಲಿ ಹೆಸರುಬೇಳೆ, ಮಸೂರು ದಾಲ್, ಕಡಲೆಬೇಳೆ, ತೊಗರಿಬೇಳೆ 5 ಬಗೆಯ ದಾಲ್ಗಳಿರ್ತದೆ ಇದರಲ್ಲಿ. ಅದನ್ನು ನೆನೆ ಹಾಕ್ಕೊಂಡಿದ್ದೇನೆ. ಇದು ರೆಡಿ ಸಿಗ್ತದೆ ನಿಮಗೆ ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗ್ತದೆ ಇದು. ಇಲ್ಲದಿದ್ದರೆ ನೀವು ಬೇರೆ ಬೇರೆ ಇರೋದನ್ನು ಹಾಕಿ ಕೂಡ ಮಾಡಿಕೊಳ್ಬೋದು. 5 ಇಲ್ಲ ಅಂತಾದರೆ 3 ನಿಮ್ಮ ಹತ್ರ ಎಷ್ಟಿದೆ ಅದನ್ನು ಹಾಕಿಕೊಳ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು. ಹಾಗೆ ಬೇಕು ಅಂತಾದರೆ ಶುಂಠಿ, ಹಸಿಮೆಣಸು ಸೇರಿಸ್ಕೊಳ್ಬೋದು. ನಾನಿವತ್ತು ಏನೂ ಹಾಕ್ತಾ ಇಲ್ಲ. ಜಸ್ಟ್ ಇಷ್ಟು 5 ಐಟಮ್ಗಳನ್ನು ಉಪಯೋಗಿಸಿಕೊಂಡು ಅಕ್ಕಿ ಹಾಗೂ ಗೋಧಿ 2 ಕೂಡ ಇಲ್ಲದೇನೆ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಈ ಕಲ್ಲಂಗಡಿ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಇದನ್ನು ಈಗ ನೀರು ಹಾಕದೇನೆ ತರಿ ರುಬ್ಬಿಕೊಳ್ತೇನೆ. ಫಸ್ಟಿಗೆ ಎಷ್ಟು ಹುಡಿ ಆಗ್ತದೆ ಅಷ್ಟು ಹುಡಿ ಮಾಡಿಕೊಳ್ಳುವ. ಇದು ನೋಡಿ ಇಷ್ಟು ತರಿಯಾಗಿ ಹುಡಿ ಆಯಿತು. ಇದಕ್ಕೆ ಈಗ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಕಾಯಿ ತುರಿ, 1 ಕಪ್ಪಷ್ಟು ನೆನೆ ಹಾಕಿದಂತಹ ಸಿರಿಧಾನ್ಯ ಹಾಕಿಕೊಳ್ತಾ ಇದ್ದೇನೆ. ಇದು ಯಾವುದಾದ್ರೂ ತೊಂದರೆ ಇಲ್ಲ. ಯಾವುದು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಇವಿಷ್ಟನ್ನು ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿಕೊಳ್ಳುವ. ರುಬ್ಬಿದ್ದನ್ನು ಒಂದು ಬೌಲಿಗೆ ಹಾಕಿಕೊಳ್ಳುವ. ಈಗ ಇದೇ ಮಿಕ್ಸರ್ ಜಾರಿಗೆ ನೆನೆ ಹಾಕಿದ ನೀರಿನ ಜೊತೆಗೆ ದಾಲ್ಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಸ್ವಲ್ಪ ನೀರು ಬೇಕು ಅಂತಾದರೆ ನೀರು ಸೇರಿಸ್ಕೊಳ್ಳಿ. ನಾನು ನೆನೆ ಹಾಕುವಾಗಲೇ ಹಾಕಿದ ನೀರನ್ನು ಹಾಕಿಕೊಂಡಿದ್ದೇನೆ. ಮತ್ತೆ ಬೇಕು ಅಂತಾದರೆ ಸೇರಿಸ್ಕೊಳ್ತೇನೆ. ಅದಕ್ಕೆ ಬೇಳೆಯನ್ನು ಕೂಡ ನುಣ್ಣಗೆ ರುಬ್ಬಿದ್ದಾಯಿತು. ಅದರಲ್ಲಿ ಸಿಪ್ಪೆಗಳಿದ್ದ ಕಾರಣ ನಿಮಗೆ ನೋಡಿ ಅದು ಹಾಗೆ ಕಪ್ಪು ಕಾಣ್ತಾ ಇದೆ. ಮಿಕ್ಸರ್ ಜಾರಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ತೊಳೆದು ಅದಕ್ಕೆ ಹಾಕುವ. ಈ ಹಿಟ್ಟನ್ನು ಒಂದು 2 ಗಂಟೆ ಹುದುಗು ಬರಲಿಕ್ಕೆ ಬಿಡಿ. ಹಾಗೆಯೇ ಒಂದು 2 ರಿಂದ 3 ಗಂಟೆ ಇಟ್ಟರೆ ಸಾಕಿದು. ಒಂದು 2 ರಿಂದ 3 ಗಂಟೆ ಕಳೆದ ನಂತರ ಹಿಟ್ಟು ಹುದುಗು ಬಂದ ನಂತರ ತವಾ ಕಾಯಲಿಕ್ಕಿಟ್ಟು ಬಿಸಿ ತವದ ಮೇಲೆ 1 ಸೌಟು ಅಥವಾ 1.5 ಸೌಟು ನಿಮ್ಮ ಸೌಟಿನ ಅಳತೆ ಹೊಂದಿಕೊಂಡು, ಸಣ್ಣದಾದರೆ 1.5 ಸೌಟು ಹಾಕಿಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಚ್ಚಲಿಕ್ಕೆ ಬರ್ತದೆ. ನಿಮಗೆ ಫ್ರೆಶ್ ಆಗಿ ಆವಾಗಲೇ ಉಪಯೋಗಿಸೋದಂತಾದರೆ ಒಂದು ಸ್ವಲ್ಪ ಈನೋ ಹಾಕ್ಕೊಂಡು ಕೂಡ ಮಾಡಿಕೊಳ್ಬೋದು. ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಬೇಕಿದೆ ಈಗ ಬೇಯಲಿಕ್ಕೆ. 2 ರಿಂದ 3 ನಿಮಿಷದೊಳಗೆ ನೋಡಿ ಈ ಥರ ಗರಿಗರಿಯಾಗಿ ಬೇಯ್ತದೆ. ಇದು ಆರಾಮಾಗಿ ಎಬ್ಬಿಸಲಿಕ್ಕೆ ಕೂಡ ಬರ್ತದೆ. ನೋಡಿ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕ್ರಿಸ್ಪಿಯಾಗಿ ಬರ್ತದೆ ಇದು ನಮ್ಮ ಮಸಾಲೆ ದೋಸೆ ಹಾಗೆ. ಇದಕ್ಕೆ ತುಪ್ಪ, ಬೆಣ್ಣೆ, ಎಣ್ಣೆ ನಿಮಗೆ ಎಂತ ಬೇಕೋ ಅದನ್ನು ಹಾಕಿಕೊಳ್ಬೋದು. ನೋಡಿ ನಮ್ಮ ರುಚಿಯಾದ ಗರಿಗರಿಯಾದ ಕಲ್ಲಂಗಡಿ ಹಣ್ಣಿನ ಮಿಕ್ಸ್ಡ್ ದಾಲ್ ಮಿಲ್ಲೆಟ್ ದೋಸೆ ರೆಡಿ ಆಯಿತು. ಇದಕ್ಕೆ ನಾವು ಯಾವುದೇ ಅಕ್ಕಿ ಹಾಕಲಿಲ್ಲ, ಗೋಧಿ ಹುಡಿ ಹಾಕಲಿಲ್ಲ, ಬೇರೆ ಎಂತ ಕೂಡ ಹಾಕಲಿಲ್ಲ. ಬರೀ ಬಾಜ್ರ ಮಿಲ್ಲೆಟ್ಟು ಹಾಗೂ ದಾಲ್ಗಳು 5 ಥರದ ದಾಲ್ಗಳು. 5 ಥರ ದಾಲ್ಗಳಿಲ್ಲ ಅಂದರೆ ನೀವು ಒಂದೇ ಕೂಡ ಹಾಕಿಕೊಳ್ಬೋದು. ನೋಡಿ ಗರಿಗರಿಯಾದ ದೋಸೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ
ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.